ಹೊಸ ವರ್ಷ 2025 ಸಕಲ ಸಮೃದ್ಧಿ, ಒಳಿತು, ಮನಃಶಾಂತಿಗಳನ್ನು ಒದಗಿಸಿಕೊಡಲಿ ಎಂದು ಹಾರೈಸ್ತಾ, ಈ ಹೊಸ ವರ್ಷದ ಆಂತರ್ಯದಲ್ಲಿ ಯಾವ ರೀತಿಯ ಸುನಾಮಿ ಅಲೆಗಳು ಅಥವಾ ದೊಡ್ಡ ರೀತಿಯ ಒಂದು ನಿಧಿಯ ಗಂಟು, ಸಮೃದ್ಧಿಯ ನಿಧಿಯ ಗಂಟು ಒಳಗೊಂಡಿದೆ ಅನ್ನುವಂಥದ್ದನ್ನು ಇಲ್ಲಿ ಕುಂಭರಾಶಿಯವರ ಬಗೆಗಾಗಿ ಚರ್ಚೆ ಮಾಡ್ತೇನೆ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಕುಂಭರಾಶಿಯವರಿಗೆ ಶನೈಶ್ಚರನ ವಿಚಾರ ಬಂದಾಗ, ಈ ಕುಂಭರಾಶಿ ತನ್ನ ಸ್ವಂತದ್ದಾದಂತಹ ಮನೆಯಲ್ಲಿ ಶನೈಶ್ಚರನಿದ್ದರೂ ಕೂಡ ಕಡು ಕಷ್ಟಗಳ ಬೇಗಗಳನ್ನು ಏರಬೇಕಾದ ಏರು ಜಾಗವನ್ನು ಹತ್ತಬೇಕಾದ ಸಂದರ್ಭದಲ್ಲಿ ಅನೇಕ ಭಾರವಾದ ಚೀಲಗಳನ್ನು ಹೊತ್ತಂತಹ, ಆ ಸಂದರ್ಭದಲ್ಲಿ ಉರಿ ಬಿಸಿಲನ್ನು ಎದುರಿಸಬೇಕಾದಂತಹ, ಉರಿ ಬಿಸಿಲಿನಲ್ಲಿ ತಂಗಾಳಿಯೂ ಇರದೆ ಹೋದಂತಹ ಶುಷ್ಕ ವಾತಾವರಣವನ್ನು ಎದುರಿಸಬೇಕಾದಂಥ, ಕುಡಿಯಲಿಕ್ಕೆ ನೀರೂ ಕ್ಲಪ್ತ ಕಾಲದಲ್ಲಿ ಸಿಕ್ಕಿತೋ ಇಲ್ಲವೋ ಅನ್ನುವಂಥದ್ದನ್ನು ಯಾತನೆಯನ್ನಾಗಿ ಮಾಡಿಕೊಂಡು ನರಳಬೇಕಾದಂತಹ ಸ್ಥಿತಿಗತಿಗಳನ್ನು ಎದುರಿಸುವಂತಹ ಸಂದರ್ಭ ಕುಂಭರಾಶಿಯವರಿಗೆ ಎದುರಾಗಿತ್ತು. ಆದರೂ ಇನ್ನೂ ಎದುರಾಗುವಂತಹ ಕೊನೆಯ 2.5 ವರ್ಷಗಳ ಕಾಲ ಇವರ ಪಾಲಿಗೆ ಉಳ್ಕೊಳ್ತಾ ಇದೆ. ಬರುವ ಮೇ ಮಧ್ಯದಿಂದ ಶನೈಶ್ಚರ 7.5 ವರ್ಷಗಳ ಸಾಡೆ ಕಾಟದ ಕೊನೆಯ 2.5 ವರ್ಷಗಳ ರಂಗಪ್ರವೇಶಿಕೆಯನ್ನು ಮಾಡ್ತಾ ಇದ್ದಾನೆ. ಬಹಳ ಎಚ್ಚರದಲ್ಲಿ ಇರಬೇಕಾದಂಥದ್ದು. ಇವತ್ತು ಬಹಳ ಎಚ್ಚರ ಅಂದರೆ ಮನುಷ್ಯನಿಗೇನು, ನನ್ನ ವರ್ಚಸ್ಸು ಹಾಳಾಯಿತು ಅಂತಂದರೂ ಅದರ ಬಗ್ಗಾಗಿಯೂ ಬಹಳ ಎಚ್ಚರ ಬೇಕು, ಮಾತಿನ ಬಗ್ಗೆ ಬೇಕು, ಹಣದ ಬಗೆಗಾಗಿ ಬೇಕು. ಮನೆ ನನ್ನ ಹತ್ರ ಸೈಟ್ ಇದೆ, ಆದರೆ ಮನೆ ಕಟ್ಟಲಿಕ್ಕಾಗ್ತಾ ಇಲ್ಲ, ಸೈಟು ಇಲ್ಲ, ಮನೆಯೂ ಇಲ್ಲ, ಹಣ ಇಲ್ಲ, ನಾನು ಮನೆ ಕಟ್ಟಲಿಕ್ಕಾಗ್ತಾ ಇಲ್ಲ. ಮಕ್ಕಳು ತೊಂದರೆ ಕೊಡ್ತಾ ಇದ್ದಾರೆ, ಅನೇಕ ವ್ಯಾಜ್ಯಗಳನ್ನು ಎದುರಿಸ್ತಾ ಇದ್ದೇನೆ, ದಾಂಪತ್ಯದಲ್ಲಿ ಸುಖ ಇಲ್ಲ. ಎಷ್ಟೆಷ್ಟು ರೀತಿಯ ತೊಂದರೆಗಳನ್ನು ಶನಿಕಾಟ ಇದ್ದಾಗ ಎದುರಿಸ್ತಾರೆ ಅನ್ನುವಂಥದ್ದನ್ನು ನಾವು ಬಿಚ್ಚಿ ಹೇಳಬೇಕಾಗಿಲ್ಲ. ಅನುಭವಿಸಿದ ಆ ಯಾತನೆಯನ್ನು ಅನುಭವಿಸಿದ ಜನರಿಗೆ ಅದು ವೇದ್ಯವಾಗಿರುತ್ತೆ. ಅಂತಹ ಒಂದು ಸಂದರ್ಭ ಕುಂಭರಾಶಿಯ ಮನೆಯ ಯಜಮಾನನಾಗಿಯೂ ಶನೈಶ್ಚರ ಅಸಹಾಯಕತೆಯನ್ನು ತನ್ನ ರಾಶಿಯವರ ಬಗೆಗಾಗಿ ಮಾಡ್ತಾನೆ ಅಂತಂದರೆ ಇದು ಅವನಾಗಿ ಮಾಡುವಂಥದ್ದಲ್ಲ. ಇಲ್ಲಿ ಇನ್ನೊಂದು ಶಕ್ತಿಯ ವಿಚಾರ ಕೆಟ್ಟದ್ದಾಗಿ ಶನೈಶ್ಚರನ ಮೇಲೆ ತನ್ನದೇ ಆದಂತಹ ಒಂದು ವಜ್ರಾಯುಧದ ಘಾತವನ್ನು ಕೊಡೋದ್ರಿಂದಾಗಿ ಅದು ನೆರವೇರುತ್ತೆ. ಅದು ಮತ್ತೆ ಯಾರೂ ಅಲ್ಲ, ಚಂದ್ರ. ಈ ಚಂದ್ರ ಏನಾಗಿದ್ದಾನೆ, ಇವರ ಕುಂಭರಾಶಿಯಲ್ಲಿ ಇದ್ದಿರೋದ್ರಿಂದ ಕುಂಭರಾಶಿಯಲ್ಲಿರುವಂಥ ಚಂದ್ರ 7.5 ಮಕರ ರಾಶಿಯಲ್ಲಿ ಶನೈಶ್ಚರ ಬಂದಾಗಲೇ ಈ ಮಕರ ಮತ್ತು ಕುಂಭರಾಶಿಯವರಿಗೆ ಒದಗಿಸಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಹಾಗಾಗಿ ಈ 5 ವರ್ಷಗಳಿಂದ ಕುಂಭರಾಶಿಯವರು ಶನೈಶ್ಚರನ ಕಾಟದ ದುರ್ಭರವಾದಂತಹ ದಿನಗಳನ್ನು ಎದುರಿಸ್ತಾ ಇದ್ದಾರೆ. ಇನ್ನೂ 2.5 ವರ್ಷ ಉಳ್ಕೊಳ್ಳುವಂಥದ್ದು ಈಗ ಕುಂಭರಾಶಿಯಿಂದ ಮೀನರಾಶಿಗೆ ಹೋದಾಗಲೂ ಅದು ನೆರವೇರುತ್ತೆ. ಅಂದರೆ ಕತ್ತಲು ನೀಗಿ ಬೆಳಕು ಬರಬಹುದೇ ಎನ್ನುವಂಥದ್ದನ್ನು ಯೋಚಿಸಿ ನೋಡಿದರೆ ಬೆಳಕೇ ಇಲ್ಲದಂತೆ ಇರುವ ದಿನಗಳನ್ನು ಇನ್ನೂ ಈ ರಾಶಿಯವರು ಹೊಂದಿರಲೇಬೇಕಾದಂತಹ ವಿಚಾರ ಮನಸ್ಸಿನಲ್ಲಿ ಇರಲಿ, ಎಚ್ಚರದಲ್ಲಿ ಇರಲಿ. ಯಾವಾಗಲೂ ಒಂದು ಕಷ್ಟ ಅಕಸ್ಮಾತ್ತಾಗಿ ಸರ್ರಂತ ಬಂದಾಗ ಅದು ಇನ್ನಿಲ್ಲದ ರೀತಿಯ ಹಿಂಸೆ ಆಗುತ್ತೆ. ಆದರೆ ಇಂಥದ್ದೊಂದು ಕಷ್ಟ ಬರಲಿದೆ ಅನ್ನುವಂಥದ್ದು ಮೊದಲೇ ತಿಳಿದಾಗ ಏನಾಗುತ್ತೆ, ನಾವು ಅದಕ್ಕಾಗಿ ಮಾನಸಿಕವಾದ ಸಿದ್ಧತೆಯನ್ನು ಮಾಡಿಕೊಳ್ತೇವೆ. ಅಂತಹ ಸಿದ್ಧತೆ ಕುಂಭರಾಶಿಯವರಿಗೆ ಇನ್ನೂ 2.5 ವರ್ಷಗಳ ಕಾಲ ಇರಲಿ. ಆದರೆ ಇಲ್ಲಿ ಕತ್ತಲಿನ ನಡುವೆಯೂ ಮಿನುಗುತ್ತಿರುವಂಥ ಒಂದು ಬೆಳ್ಳಿಯ ರೇಖೆ ಏನು ಅಂತಂದರೆ, ಒದಗಿ ಬಂದಿರುವಂತಹ ಗುರುಬಲ. ಇದೇ ಮೇ ತಿಂಗಳ ನಡುಭಾಗದಿಂದ ಗುರು ಮಿಥುನ ರಾಶಿಯನ್ನು ಪ್ರವೇಶಿಸುವುದರಿಂದ ಗುರುಬಲ ಇವರಿಗೆ ಒದಗಿ ಬರುತ್ತೆ. ಹಾಗೆಯೇ ರಾಹು ಮತ್ತು ಕೇತುಗಳ ಬಗೆಗಾಗಿ ಗಮನಿಸುವಂಥದ್ದಾದರೆ ಇವರ ರಾಶಿಗೆ ನೇರವಾಗಿ ರಾಹುವಿನ ಏನಾಗುತ್ತೆ ಆಗಮನವಾಗಿಬಿಡುತ್ತೆ. ಇಲ್ಲಿಯವರೆಗೂ ಹಣಕಾಸಿಗೆ ತೊಂದರೆ ಕೊಡಬಹುದಾದಂತಹ ಜಾಗದಲ್ಲಿ ಮೀನರಾಶಿಯಲ್ಲಿ ಕುಂಭರಾಶಿಯವರಿಗೆ ರಾಹು ಸ್ಥಿತನಾಗಿದ್ದರೆ ಈಗ ನೇರವಾಗಿ ಇವರ ರಾಶಿಗೆ ಬರುವುದರ ಮೂಲಕವಾಗಿ ಈ ಕಷ್ಟಕೋಟಲೆಗಳ ನಡುವೆ ಎಲ್ಲೋ ಕುಗ್ಗುತ್ತಿರುವಂಥ ಏನು ಆರೋಗ್ಯ ಇದೆ ಅದನ್ನು ಇನ್ನಿಷ್ಟು ಆರೋಗ್ಯವನ್ನು ಕೆಡಿಸ್ತೇನೆ ಅನ್ನುವ ರೀತಿಯಲ್ಲಿ ಆತನ ಎಂಟ್ರಿ ಆಗಿಬಿಡಬಹುದು. ಆದರೆ
ಈಗ ಹೇಳ್ತಾ ಇರುವಂಥ ಎಲ್ಲ ನೆಗೆಟಿವ್ ಎಲಿಮೆಂಟ್ಸ್ಗಳು ಕೂಡ ಜಾತಕದ ಇನ್ನಿತರ ಯಾವುದೋ ಒಂದು ರೀತಿಯ ಹೊಂದಾಣಿಕೆಯ ಗ್ರಹಗಳ ಫಲವಾಗಿ ಇಷ್ಟೆಲ್ಲ ರೀತಿಯ ಅನಾಹುತಗಳನ್ನು ಸೃಷ್ಟಿಸಬಹುದಾದಂತಹ ಬಿರುಗಾಳಿ ಇರುತ್ತೆ ಅನ್ನುವಂಥದ್ದು ಒಂದು ನಿಯಮ ಅಲ್ಲ. ಹಾಗಾದರೆ ಈ ಬಿರುಗಾಳಿಯನ್ನು ಯಾವುದು, ಹೇಗೆ, ಯಾಕೆ, ಎಷ್ಟು, ಯಾವಾಗ ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಬಹಳ ಎಚ್ಚರಿಕೆಯಿಂದ ಜಾತಕವನ್ನು ಪರಿಶೀಲಿಸಬೇಕಾದಂಥ ಅವಶ್ಯಕತೆ ಇರುತ್ತೆ. ಈ ಅವಶ್ಯಕತೆಯನ್ನು ಗಮನಿಸಿ ಹೇಳುವಂಥದ್ದಾದರೆ ರಾಹುಕೇತುಗಳಿಂದ ಖಂಡಿತವಾಗಿ ಕುಂಭರಾಶಿಯವರಿಗೆ ಒಳ್ಳೆಯದು ಆಗುವಂಥದ್ದು ಕಷ್ಟ. ವರ್ಚಸ್ಸನ್ನು ಹಾಳು ಮಾಡುವಂಥ, ಆರೋಗ್ಯವನ್ನು ಹಾಳು ಮಾಡುವಂಥ ವಿಚಾರವನ್ನು ಮೇ ಮಧ್ಯಭಾಗದಿಂದ ರಾಹು ಶುರು ಮಾಡಿದರೆ, ಮೇ ಮಧ್ಯಭಾಗದಿಂದ ಸಿಂಹರಾಶಿಗೆ ಎಂಟ್ರಿ ಆಗುವಂತಹ ಕೇತು ಏನು ಮಾಡ್ತಾನೆ, ದಾಂಪತ್ಯದಲ್ಲಿ ಹುಳಿ ಹಿಂಡುವಂತಹ ಕೆಲಸವನ್ನು ಮಾಡ್ತಾನೆ. ಇದೇ ಚಂದ್ರ ಈ ಎಲ್ಲ ರೀತಿಯ ದಾರುಣತೆಗಳ ನಡುವೆ ವ್ಯಾಜ್ಯಗಳನ್ನು, ಯಾವುದೋ ಅರಿಷ್ಟಗಳನ್ನು, ದುಷ್ಟ ಜನರನ್ನು ಹತ್ತಿರ ತರುವಂಥದ್ದು ಅಥವಾ ದುಷ್ಟ ಚಟಗಳನ್ನು ಅಂಟಿಸುವಂಥದ್ದು ಅಥವಾ ಇನ್ಯಾವುದೋ ಸ್ವರೂಪದಲ್ಲಿ ನಮಗೆ ಸಿಗಬೇಕಾದಂತಹ ಮಾನ್ಯತೆ, ಎಲಿವೇಷನ್ಸ್, ಪ್ರಮೋಷನ್ಸ್ ಇಂತಹದ್ದನ್ನು ತಪ್ಪಿಸುವಂಥದ್ದು. IAS ಆಗಬೇಕು ಅಂತ ಎಷ್ಟೋ ಜನರದ್ದು ಇರುತ್ತೆ, ಚಾರ್ಟರ್ಡ್ ಅಕೌಂಟೆನ್ಸಿ ಆಗಬೇಕು ಅಂತ ಇರುತ್ತೆ. ಆದರೆ ಪರೀಕ್ಷೆಗಳಲ್ಲಿ ಅದು ಆಗದೇ ಇರುವಂತಹ ಸ್ಥಿತಿ, ಅಂದರೆ ಈಗ ಎಷ್ಟೋ ಒಂದು ಅಟೆಂಪ್ಟ್ಸ್ಗಳನ್ನು ಮಾಡಬಹುದು, ಆ ಅಟೆಂಪ್ಟ್ಸ್ಗಳಲ್ಲಿಯೂ ಸಾಧ್ಯವಾಗದೇ ಹೋದಂಥ ಸ್ಥಿತಿ ನಿರ್ಮಾಣವಾಗಿಬಿಡ್ಬೋದು. ಆದರೆ ಯಾವಾಗಲೂ ಕೂಡ ಈ ದೈವದ ಅಥವಾ ಗ್ರಹಗಳ ಒಂದು ಅದ್ಭುತವಾದಂತಹ ಚೈತನ್ಯ ಏನು ಅಂತಂದರೆ, ಅವು ಎಲ್ಲಿ ನಮ್ಮನ್ನು ಸೋಲಿಸ್ತಾವೋ ಅಲ್ಲಿಯೇ ನಮಗೆ ಬೇಕಾದಂತಹ ಇವತ್ತು ಅಳುವಿನ ಸಂದರ್ಭದ, ದಟ್ಟ ಕಣ್ಣೀರಿನ ಸಂದರ್ಭದಲ್ಲೂ ಕೂಡ ನಾಳೆಯ ಒಳಿತಿಗೆ ಬೇಕಾದಂತಹ ಯಾವುದೋ ಒಂದಿಷ್ಟು ಒಳ್ಳೆಯ ಬೀಜಗಳನ್ನು ಅದು ಹಾರ್ದಿಕವಾದಂಥ ಫಲವತ್ತಾದ ಭೂಮಿಯಲ್ಲಿ ಬಿತ್ತುತ್ತಾ ಇರುತ್ತೆ. ಅದು ನಮ್ಮ ಅರಿವಿಗೆ ಬರೋದಿಲ್ಲ. ನಾವು ಇವತ್ತು ಅಳ್ತಾ ಇರ್ತೀವಿ ಕಷ್ಟಗಳು ಅಂತ. ಆದರೆ ನನ್ನನ್ನು ಅನೇಕ ರೀತಿಯಲ್ಲಿ ಮೇಲೆತ್ತುವಂತಹದ್ದನ್ನು, ನಾನು IAS ಪಾಸ್ ಆಗೋದ್ರ ಮೂಲಕವಾಗಿ ನನ್ನ ಜೀವನವನ್ನು ಸಾಗಿಸಿಕೊಳ್ಬೇಕು ಅನ್ನುವಂಥ ಒಂದು ಇಚ್ಛೆಯನ್ನು ಹೊತ್ತಿದ್ದರೆ, ಅಥವಾ ನಾನು ನಟನಾಗೋದ್ರ ಮೂಲಕ, ನಾನು ನಟಿಯಾಗೋದ್ರ ಮೂಲಕ, ಅಥವಾ ನಾನು ಸ್ಪೋರ್ಟ್ಸ್ಮನ್ ಆಗೋದ್ರ ಮೂಲಕ ಆಗಬೇಕು ಅಂತ ನಮ್ಮ ಇಚ್ಛೆಗಳನ್ನು ಹೊತ್ತಿದ್ದರೆ ಅದನ್ನು ಅದು ಧೂಳಿಪಟ ಮಾಡುವಂಥ ಒಂದು ಕೆಲಸಕ್ಕೆ ಕೈ ಹಾಕ್ಬೋದು ಈ ಶನೈಶ್ಚರನ ಕಾಟ. ಆದರೆ ಆ ಶನೈಶ್ಚರನ ಕಾಟವೇ ಕುಂಭರಾಶಿಯವರಿಗೆ ಇಲ್ಲಿ ಧೂಳಿಪಟವಾದರೂ ಕೂಡ ಈ ಧೂಳಿಪಟವಾದ ಮೂಲ ವಸ್ತುಗಳೇ ಇನ್ನೊಂದೆಡೆ ಚಿನ್ನದ ಸರಕುಗಳಾಗಿ ನಿಲ್ಲಬಹುದಾದಂಥ ಪವಾಡವನ್ನು ನಿರ್ಮಿಸುವಂಥ ಅನೇಕ ವಿಚಾರಗಳು ನೆರವೇರುತ್ತೆ. ಹಾಗಾದರೆ ಹೇಗೆ ನೆರವೇರುತ್ತೆ ಇದು? ಈ ನೆರವೇರುವಂಥ ಸಂದರ್ಭದಲ್ಲಿ ಶುಕ್ರನ ಸಂಬಂಧವಾದಂತಹ ಅನೇಕ ದಿವ್ಯಗಳು ಕುಂಭರಾಶಿಯವರಿಗೆ ಒದಗಿ ಬಂದರೆ ಮುಂಬರುವ ದಿನಗಳಲ್ಲಿ ಅನೇಕ ಒಳಿತುಗಳಿಗೆ ಬೇಕಾದಂಥ, ಇವತ್ತು ನಾನು ನಟನಾಗಿ ಸಿನಿಮಾದಲ್ಲಿ ನಟನಾಗದೆ ಹೋಗಬಹುದು, ನಟಿಯಾಗದೆ ಹೋಗಬಹುದು, ಅಥವಾ ಮಿನಿಸ್ಟರ್ ಆಗದೆ ಹೋಗಬಹುದು. ಆದರೆ ಸಾಂವಿಧಾನಿಕವಾದ ಯಾವುದೋ ಮಹತ್ವದ ಪೋಸ್ಟ್ ನನಗೆ ಸಿಗಬಹುದು, ಅಥವಾ ಯಾವುದೋ ಒಂದು ರೀತಿಯ ನಿರ್ದೇಶಕನಾಗಿ ನಾನು ಗೆಲ್ಲಬಹುದು. ಅನೇಕ ನಾವು ನಿದರ್ಶನಗಳನ್ನು ಕೊಡಬಹುದು. ಸಿನಿಮಾದಲ್ಲಿ ನಟನಾಗಿ ಬಂದು ತಾನು ಗೆಲ್ಲಬೇಕು ಅನ್ನುವಂತಹ ಇಚ್ಛೆಯನ್ನು ಹೊತ್ತವರು ನಟನಾಗದೆ ಸೋತು, ನಟಿಯಾಗದೆ ಸೋತು, ಆದರೆ ನಂತರ ದಿಗ್ದರ್ಶಕರಾಗಿಯೋ ಅಥವಾ ಇನ್ನೇನೋ ಒಂದಾಗಿಯೋ ಅನೇಕ ರೀತಿಯ ಹೆಸರುಗಳನ್ನು ಮತ್ತು ಅವಾರ್ಡ್ಗಳನ್ನು ಪಡೆದುಕೊಂಡಂಥ ನಿದರ್ಶನಗಳು ಉಂಟು. ಹಾಗಾಗಿ ವಿಶೇಷವಾಗಿ ಕುಂಭರಾಶಿಯವರಿಗೆ ಶುಕ್ರನ ಮೂಲಕವಾಗಿ ಅನೇಕ ಈ ರೀತಿಯ, ಅಂದರೆ ಸಾಂಸ್ಕೃತಿಕ ವಿಚಾರಗಳ ನೆಲೆಯಲ್ಲಿ ಅಥವಾ ಕಲೆಗಳು ಅಥವಾ ಕ್ರಿಯಾಶೀಲತೆಗಳು, ಬರಹಗಳು, ಇಂತಹ ವಿಚಾರಗಳ ಆ್ಯಕ್ಟಿವಿಟೀಸ್ನಲ್ಲಿ ಶುಕ್ರ ಕೊಡುವಂತಹ ಒಂದು ಆ ಗಟ್ಟಿತನ ಏನಿದೆ ಅದಕ್ಕೆ ಅದರದ್ದೇ ಆದಂಥ ಒಂದು ದೊಡ್ಡ ಮೆರಗಿದೆ. ಅದು ಇವತ್ತಿನ ಸೋಲಿನಲ್ಲಿ ನಮಗೆ ಕಣ್ಣಿಗೆ ಕಾಣದೇ ಹೋದಂಥ ಸ್ಥಿತಿಯಲ್ಲಿದ್ದರೂ ನಾಳಿನ ದಿನಗಳಲ್ಲಿ ಒಳ್ಳೆಯದಾಗಿ ಅದು ಒಂದು ಆಕೃತಿಯನ್ನು ಕೊಡೋದಕ್ಕೆ ಸಫಲವಾಗಬಹುದು. ಹಾಗಾಗಿ ಈ ಆಕೃತಿ ಎಲ್ಲಿ ನಿರ್ಮಾಣವಾಗಬಹುದು? ಹಾಗಾಗಿ ಹೇಳಿದ್ದು, ಪ್ರಾರಂಭದಲ್ಲೇ ಹೇಳಿದ್ದು, ಗುರುಬಲ ಇವರಿಗೆ ಒದಗಿ ಬಂದಿದೆ. ಗುರುಬಲ ಅನ್ನುವಂಥದ್ದು ಕೆಲವು ಸಲ ನೇರವಾಗಿ ಒಳಿತನ್ನು ತೋರಿಸಿಕೊಡುತ್ತೆ, ಇನ್ನೂ ಹಲವು ಸಲ ನೇರವಾಗಿ ತೋರಿಸೋದಿಲ್ಲ. ಅದು ಇಂಡೈರೆಕ್ಟಾಗಿ ಅದು ನಮ್ಮ ಬಲವನ್ನು ಅದು ವೃದ್ಧಿಪಡಿಸುತ್ತೆ. ಯಾಕೆಂದರೆ ನಮ್ಮ ನಿರಂತರವಾದಂತಹ ಸೋಲುಗಳು ಅನೇಕ ಜನರು ಅದನ್ನು ನಿರೀಕ್ಷಿಸುವಂಥ ಸ್ವರೂಪದಲ್ಲಿ ಇದ್ದಿರೋದ್ರಿಂದ ಆ ನಿರೀಕ್ಷಿಸುವಂಥ ಜನ ಇಂತಹ ಒಬ್ಬ ಕ್ರಿಯಾಶೀಲ ಮನುಷ್ಯನಿಗೆ ಯಾಕೋ ತೊಂದರೆಯಿಂದ ಸೋಲಿನ ಹಿಂದೆ ಸೋಲುಗಳು ಬರ್ತಾ ಇವೆ, ಇವನನ್ನು ಎತ್ತಬೇಕು ಅನ್ನುವಂತಹ ಒಂದು ಸುಬುದ್ಧಿ ಅವರಲ್ಲಿ ಜಾಗೃತವಾಗಿಬಿಡಬಹುದು. ಅದನ್ನು ತುಂಬುವಂತಹದ್ದೇನು? ಹಾಗಾದರೆ ಯಾವುದೋ ಒಂದು ಸುದೈವ, ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ದೈವ, ನಾವು ಯಾವುದನ್ನು ಪವಾಡ ಅನ್ನುವುದಾಗಿ ನಿರ್ಮಾಣ ಮಾಡ್ತೇವೆ ಅಂತಹ ಶಕ್ತಿ ನಮ್ಮನ್ನು, ಸೋತವನನ್ನು
ನಿರಂತರವಾಗಿ ಕಾಣುವುದರ ಮೂಲಕ ಅವನನ್ನು ಎತ್ತಿ ಹಿಡಿಯಬೇಕು ಅನ್ನುವಂತಹ ಒಂದು ನಮ್ಮ ಬಗೆಗಾಗಿನ ಆ ಅನುಕಂಪ ಏನಿದೆ, ನಮಗೆ ಗೊತ್ತಿರದಂತೆ ಆ ಶಕ್ತಿಯ ಮೂಲಕವಾಗಿ ನಮ್ಮನ್ನು ಮೇಲೆತ್ತಲಿಕ್ಕೆ ಬೇಕಾದಂಥ ಒಂದು ಚಿಮ್ಮು ಹಲಗೆಯನ್ನಾಗಿ ಮಾಡುವಂಥ ಪರಿಸ್ಥಿತಿ ಇದ್ದಿರುತ್ತೆ. ಹಾಗಾದರೆ ಕುಂಭರಾಶಿಯವರು 2.5 ವರ್ಷ ಅನೇಕ ರೀತಿಯ ತಾಳ್ಮೆಗಳನ್ನು ಹೊಂದುವಂತಹ ವಿಚಾರಗಳನ್ನು ತಮ್ಮ ಹೃದಯದಲ್ಲಿ ಬಚ್ಚಿಟ್ಟುಕೊಳ್ಳುವುದರ ಜೊತೆಗೇ ಮತ್ತೆ ನಾನು ಎಲ್ಲವನ್ನೂ ಮೀರಿ ನಿಲ್ತೇನೆ ಅನ್ನುವಂತಹದ್ದರ ಬಗೆಗೆ ಆತ್ಮವಿಶ್ವಾಸವನ್ನು ಕೂಡ ಬೆಳೆಸ್ಕೊಳ್ಬೇಕು. ಈ ಆತ್ಮವಿಶ್ವಾಸದ ಸಂದರ್ಭದಲ್ಲಿ 2.5 ವರ್ಷ ಇದ್ದಿರುವಂತಹ ಒಂದು ಶನಿಕಾಟದ ಸಂದರ್ಭದಲ್ಲೂ ಈ 1 ವರ್ಷದ ಗುರುಬಲ ಏನಿದೆ, ನಿಮಗೆ ಬೇಕಾದಂತಹ ಅನೇಕ ರೀತಿಯ ಸುವಸ್ತುಗಳನ್ನು ಅಥವಾ ಒಂದು ಸುಂದರವಾದ ವಸ್ತು ನಿರ್ಮಾಣವಾಗಲಿಕ್ಕೆ ಮುಂಚಿನ ನಾವು ನಿಕ್ಷೇಪ ಅಂತ ಏನು ಹೇಳ್ತೇವೆ ಅಥವಾ ಅದಿರು ಅಂತ ಏನು ಹೇಳ್ತೇವೆ, ಆ ಅದಿರು ನಿಮ್ಮ ಕೈಗೆ ಸಿಗಬಹುದಾದಂತಹ ದಾರಿಯನ್ನು ಕೂಡ ಅದು ಮಾಡಿಕೊಡ್ತಾ ಇರ್ತದೆ. ಆ ದಾರಿ ನಿಮಗೆ ಬೇಕಾದಂಥ ಇದೇ ದಾರಿ ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಇದ್ದರೂ ಕೂಡ ಇನ್ನೊಂದು ಯಾವುದೋ ದಾರಿಗೂ ನಿಮ್ಮನ್ನು ಅದು ತಳ್ಳುತ್ತಾ ಒಳ್ಳೆಯ ಬೆಳಕಿಗೆ ನಿಮ್ಮನ್ನು ಸಾಗಿಸಿಕೊಂಡು ಹೋಗಲಿಕ್ಕೆ ಬೇಕಾದಂಥ ಒಂದು ಸುಲಭದ ಹೆಜ್ಜೆಗಳನ್ನು ಅದು ಸಾಧ್ಯ ಮಾಡಿಕೊಡಬಹುದು. ಹಾಗಾಗಿ ಯಾರು ತಮ್ಮದಾದಂತಹ ಒಂದು ಆತ್ಮವಿಶ್ವಾಸವನ್ನು ಕಳ್ಕೊಳ್ಬಾರ್ದು. ಆದರೆ ಖಂಡಿತವಾಗಿ 2025ರಲ್ಲಿ ತೊಂದರೆಗಳಿದೆ, ಆ ತೊಂದರೆಗಳನ್ನು ಎದುರಿಸುವ ಶಕ್ತಿಯನ್ನು ಅನುಗ್ರಹಿಸು ಎನ್ನುವುದಕ್ಕಾಗಿ ನೀವು ದೇವರನ್ನು ಪ್ರಾರ್ಥಿಸುವಂಥ ಕೆಲಸವನ್ನು ಮಾಡಬೇಕು. ಖಂಡಿತವಾಗಿ ಗೆಲುವಿಗೆ ಬೇಕಾದಂತಹ ಒಂದು ನೆಲೆಯನ್ನು ಆ ದೈವ ಒದಗಿಸಿಕೊಡುತ್ತೆ. ಈ ರಾಶಿಯವರು ವಿಶೇಷವಾಗಿ ಈ ಒಂದು ವರ್ಷದಲ್ಲಿ 9 ಶುಭ ಸಂಖ್ಯೆಯನ್ನಾಗಿ ಸ್ವೀಕರಿಸಿ, ಅದೇ ಸಂದರ್ಭದಲ್ಲಿ ನಾವು ಈ ಗಾರ್ನೆಟ್ ಅಂತ ಹೇಳ್ತೀವಿ. ಅದು ಗಾರ್ನೆಟ್ ಅಂತಂದರೆ ಎಕ್ಸಾಕ್ಟ್ಲಿ ಗೋಮೇಧಕ ಅಲ್ಲ, ಗೋಮೇಧಕ ನವರತ್ನಗಳ ಒಳಗೆ ಬರುತ್ತೆ. ಬಟ್ ಈ ಗಾರ್ನೆಟ್ ಒಂದು ರೀತಿಯ ಗೋಮೇಧಕವನ್ನೇ ಹೋಲುವಂಥ ರೀತಿಯಲ್ಲಿ, ಬಟ್ ಅದರ ಡೆನ್ಸಿಟಿ ಬೇರೆ ಬೇರೆ, ಗೋಮೇಧಕಕ್ಕೂ ಇದಕ್ಕೂ ಇರುವಂಥ ಡೆನ್ಸಿಟಿ ಬೇರೆ ಬೇರೆ ಇರುತ್ತೆ. ಹಾಗಾಗಿ ಗಾರ್ನೆಟ್ ಹೇಳುವಂಥ ಒಂದು ಹರಳನ್ನು ಪಂಚಲೋಹದಲ್ಲಿ ಧರಿಸುವುದರ ಮೂಲಕವಾಗಿ ಅನೇಕ ರೀತಿಯ ಕಷ್ಟಕೋಟಲೆಗಳು ನೀಗುವಂತಹ ಸಂದರ್ಭ. ಈ ಗಾರ್ನೆಟ್ ಕೂಡ ಅಂಥ ಬಹಳ ಬೆಲೆ ಬಾಳುವಂತಹ ತುಟ್ಟಿಯ ಇದಲ್ಲ, ಸ್ಟೋನ್ ಅಲ್ಲ ಅದು. ಹಾಗಾಗಿ ಅನೇಕರ ಕೈಗೆ ಎಟಕುವ ಬೆಲೆಯಲ್ಲಿ ಗಾರ್ನೆಟ್ ಸಿಗೋದರಿಂದ ಇದನ್ನು ಧರಿಸುವುದರ ಮೂಲಕವಾಗಿಯೂ ಅನೇಕ ನಮ್ಮ ಇವತ್ತಿನ ಕಷ್ಟಗಳನ್ನು ನಿವಾರಿಸಿಕೊಳ್ಳುವಂಥ ಒಂದು ದಾರಿಯನ್ನು ಹಿಡಿಯಬೇಕು. ಇಷ್ಟು ಹೇಳ್ತಾ ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸೋಣ. ನಮಸ್ಕಾರ.